ಹಾಸ್ಪಿಟಲ್ ಬದಲಾವಣೆಗಳು ಕಂಡುಬರ್ತಿದೆ. ಸಣ್ಣ ಪುಟ್ಟ ನ್ಯೂನತೆಗಳನ್ನು ನಾನು ಪರಿಗಣಿಸಿದ್ದೇನೆ. ಜೊತೆಗೆ ಇದು ಇನ್ನೂ ಕಂಪ್ಲೀಟಾಗಿ ಹೈಟೆಕ್ ಹಾಸ್ಪಿಟಲ್ ಆಗಿಲ್ಲ. ನಾವು ವಾರ್ಡ್ಗಳಿಗೆಲ್ಲ ವಿಸಿಟ್ ಮಾಡಿದಂಥ ಸಮಯದಲ್ಲಿ ಪೇಷಂಟ್ಸ್ನೆಲ್ಲನೂ ವಿಚಾರ ಮಾಡಿದ್ವಿ. ಎಲ್ಲರಿಗೂ ಫೆಸಿಲಿಟೀಸು ಈಗ ಚೆನ್ನಾಗಿದೆ. ನೀರಿನ ವ್ಯವಸ್ಥೆ ಆಗಿದೆ. ಹೋದ ಸರಿ ಬಂದಾಗ ಬಿಸಿನೀರು ಸರಿಯಾಗಿ ಸಿಗ್ತಿರಲಿಲ್ಲ, ಲಿಫ್ಟ್ ಇರಲಿಲ್ಲ. ಇವಾಗ ಲಿಫ್ಟ್ ಆಗಿದೆ ಮತ್ತು ಬಿಸಿನೀರನ್ನು ಕೂಡ ಕೊಡ್ತಾ ಇದ್ದಾರೆ. ಯಾರೂ ಡಾಕ್ಟರ್ಸ್ಗಳ ಬಗ್ಗೆ ಏನು ಅಲಿಗೇಷನ್ಸು ಪೇಷಂಟ್ಸ್ ಮಾಡಿದ್ದು ಕಂಡು ಬಂದಿಲ್ಲ. ಬಹುಶಃ ನಾವು ಬರ್ತೀವಿ ಅಂತಂದು ಅವ್ರಿಗೆಲ್ಲ ಟ್ಯೂಟ್ರ್ ಮಾಡಿದ್ದರೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆ ನಾವು ನಮ್ಮೆದುರಿಗೆ ಯಾರೂ ಇವತ್ತಿನ ದಿವಸ ಅಲಿಗೇಷನ್ ಮಾಡಲಿಲ್ಲ. ಲಾಸ್ಟ್ ಟೈಮ್ ಬಂದಂಥ ಸಂದರ್ಭದಲ್ಲಿ ಈಚೆ ಕಡೆ ಇದ್ದ ಜನನೂ ಕೂಡ ಸುಮಾರು ಅಲಿಗೇಷನ್ಸನ್ನು ಮಾಡಿದ್ರು. ನೀರಿನ ಬಗ್ಗೆ ಆಗಿರ್ಬೋದು, ಲಿಫ್ಟಿನ ಬಗ್ಗೆ ಆಗಿರ್ಬೋದು, ಇದ್ರದ್ದೆಲ್ಲ. ಈ ಸರಿ ಸಣ್ಣ ಪುಟ್ಟ ನ್ಯೂನತೆಗಳಿದೆ. ಕ್ಲೀನ್ಲಿನೆಸ್ ಸ್ವಲ್ಪ ಕಮ್ಮಿ ಇದೆ, ಅವುಗಳನ್ನ ಮೇಂಟೈನ್ ಮಾಡಬೇಕು. ಲ್ಯಾಬರೇಟರಿ ಡೋರುಗಳು ಅವುಗಳೆಲ್ಲನೂ ಸ್ವಲ್ಪ ಕೆಲವು ಡ್ಯಾಮೇಜಸ್ ಆಗಿದೆ. ಅದನ್ನು ಸ್ವಲ್ಪ ಅವರೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಬಹುಶಃ ಇದೊಂದು ದೇವಸ್ಥಾನ ಇದ್ದಾಗ. ಯಾವುದು ಆಸ್ಪತ್ರೆ ಅಂತಂದರೆ ಎರಡನೇ ದೇವಸ್ಥಾನ. ಜನಗಳು ಬರೋದಕ್ಕೆ ಇಲ್ಲಿ ಯಾಕೆ ಬರ್ತಾರೆ ಅಂತಂದರೆ ನಮಗೆ ಆಸ್ಪತ್ರೆಯಲ್ಲಿರೋ ಡಾಕ್ಟರ್ಗಳು ಒಂಥರ ದೇವರು ಇದ್ದಾಗೆ ನಮ್ಮ ಆರೋಗ್ಯ ಕಾಪಾಡ್ತಾರೆ ಅಂತಕ್ಕಂಥ ಒಂದು ಆಸೆಯಿಂದ ಜನ ಬಂದಿರ್ತಾರೆ. ಜೊತೆಗೆ ಇಲ್ಲಿ ಹಳ್ಳಿ ಗಾಡಿಗಳು, ಗುಡ್ಡುಗಾಡುಗಳ ಜನ ಜಾಸ್ತಿ ಇರೋದರಿಂದ ಆಸ್ಪತ್ರೆ ಫೆಸಿಲಿಟಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ಇಲ್ಲಕ್ಕೆ ಅಂತಂದರೆ ಕಾರ್ಡಿಯಾಲಜಿ ಇಲ್ಲ, ನ್ಯೂರಾಲಜಿ ಇಲ್ಲ, ಯೂರಾಲಜಿ ಇಲ್ಲ. ಇವಿಷ್ಟು ಸ್ವಲ್ಪ ಡೆವಲಪ್ ಆದರೆ ಬಹುಶಃ ಮಂಗಳೂರಿಗೆ ಹೋಗೋದು, ತಕ್ಷಣ ಮೈಸೂರಿಗೆ ಹೋಗೋದು. ಕೆಲವು ಟೈಮ್ನಲ್ಲಿ ಏನಾಗುತ್ತೆ ಅಂತಂದರೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ವಿತಿನ್ 1 ಅವರ್ ಅದು ಕರೆಕ್ಟಾಗಿ ಟೈಮ್ಲಿ ಟ್ರೀಟ್ಮೆಂಟ್ ಆಗದಿದ್ದರೆ ಅವರು ಬದುಕುಳಿಯೋದು ಭಾಳ ಕಷ್ಟ ಆಗುತ್ತೆ. ಇಲ್ಲಿಂದ ಮಂಗಳೂರಿಗೆ ಹೋಗಬೇಕು ಅಂತಂದ್ರೂ ಸುಮಾರು ಟೈಮ್ ಹಿಡಿಯುತ್ತೆ. ಮೈಸೂರಿಗೆ ಹೋಗಬೇಕು ಅಂತಂದ್ರು ನಾಟ್ ಲೆಸ್ ದ್ಯಾನ್ 2 ಅವರ್ಸ್. ಯಾವ ಕಡೆಗೆ ಹೋಗಬೇಕು ಅಂತಂದ್ರೆ 2 ಗಂಟೆ ಕಮ್ಮಿ ಹೋಗ್ಲಿಕ್ಕಾಗತ್ತೆ. ಅಷ್ಟರೊಳಗೆ ಪೇಷಂಟ್ ಬದುಕೋದೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡಿದ್ದೀನಿ, ಅದನ್ನೂ ಕೂಡ ನೀವು ತರಿಸ್ಕೊಳ್ಳಿ ಅಂತಂದು. ಹೋದ ಸರಿ ಬಂದಾಗ ಹೇಳಿದಂಥ ಸಂದರ್ಭದಲ್ಲಿ ಈ ಕೆಲವು ಫೆಸಿಲಿಟೀಸ್ ಇರಲಿಲ್ಲ. ಈಗ ಅದನ್ನೆಲ್ಲ ಸರ್ಕಾರ ಮ್ಯಾಗ್ನಾನಿಮಸ್ ನಮ್ಮ ಶಿಫಾರಸು ಹೋದ್ಮೇಲೆ ಅದನ್ನೆಲ್ಲದನ್ನು ಕೊಟ್ಟಿದ್ದಾರೆ. ಸುಮಾರು 10 ಜನ ಡಾಕ್ಟರ್ಸ್ನ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸ್ಟಾಫನ್ನು ಕೂಡ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ನ್ಯೂರಾಲಜಿ ಮತ್ತು ಕಾರ್ಡಿಯಾಲಜಿ ಇವನ್ನೂ ಕೂಡ ಕೊಡಬೇಕು ಅಂತಕ್ಕಂಥ ಶಿಫಾರಸನ್ನು ನಾನು ಸರ್ಕಾರಕ್ಕೆ ಈಗ ಮಾಡ್ತೀನಿ. ಆ್ಯಂಬುಲೆನ್ಸ್ಗಳು ಕಮ್ಮಿ ಇದೆ ಸ್ವಲ್ಪ. ಈಗ ಇರೋದೇ 4 ಆ್ಯಂಬುಲೆನ್ಸ್ ಇದೆಯಂತೆ. ಇನ್ನೂ ಒಂದು 4 ಆ್ಯಂಬುಲೆನ್ಸ್ನ ಅವಶ್ಯಕತೆ ಇದೆ. ನಾನು ಅದಕ್ಕೆ ಹೇಳಿದ್ದೀನಿ. ಈಗ 2 ಆ್ಯಂಬುಲೆನ್ಸ್ ತೊಗೊಳೋದಕ್ಕೆ ಸರ್ಕಾರ ಈಗ ಅನುಮೋದನೆ ಕೊಟ್ಟಿದೆ. ಇಷ್ಟರಲ್ಲಿ ಶಾಂತಿ ಅದನ್ನು ಆಂಬ್ಯುಲೆನ್ಸನ್ನು ತಗೋತಾರೆ. ಇನ್ನೂ 1-2 ಆ್ಯಂಬುಲೆನ್ಸನ್ನು ಅವಶ್ಯಕತೆ ಬಿದ್ದಲ್ಲಿ ಮಾಡಿ ಅಂತಂದು ನಮ್ಮ DC ಅವ್ರಿಗೂ ಕೂಡ ಹೇಳಿದ್ದೀನಿ. ಮತ್ತು ನಮ್ಮ ಲೋಕಾಯುಕ್ತ ಪೊಲೀಸರಿಗೆ ಇವತ್ತು ನಾನು ಬಂದಿದ್ದೀನಿ ಅಂತಂದೆಲ್ಲ ಕ್ಲೀನ್ಲಿನೆಸ್ಸು ಅಥವಾ ಪೇಷಂಟ್ಸ್ ಎಲ್ಲರೂ ಒಂದೇ ರೀತಿ ಹೇಳ್ತಕ್ಕಂಥ ಒಂದು ಸಂದರ್ಭ ನಾವು ಗಮನಿಸಿದಾಗ ಇದು ಸತ್ಯನಾ ಅಲ್ವಾ ಅಂತ ಅನ್ನೋದನ್ನು ನಾವು ಯಾವಾಗಾದ್ರೂ ಒಂದ್ಸರಿ ಅವ್ರು ಯಾರಿಗೂ ಗೊತ್ತಿಲ್ಲದಾಗೆ ಒಂದ್ಸರಿ ಅಬ್ರಪ್ಟಾಗಿ ಬಂದು ಅದನ್ನು ಪರಿಶೀಲನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ನಾನು ನಮ್ಮ ಲೋಕಾಯುಕ್ತ ಪೊಲೀಸರಿಗೆ ಅದನ್ನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಯಾವಾಗಾದ್ರೂ ಮಧ್ಯೆ ಒಂದು 2 ತಿಂಗಳಿಗೋ 3 ತಿಂಗಳಿಗೋ ಗೊತ್ತಿಲ್ಲದಂಗೆ ನಾವು ಡಿಸ್ಗೈಸಲ್ಲಿ ಬರಬೇಕು. ಅಂದರೆ ನಾವು ಈ ಸೂಟು ಬೂಟು ಹಾಕ್ಕೊಂಡು ಬಂದರೆ ಏನು ಗೊತ್ತಾ, ನಾವು ಬರೋ ಸೂಟು ಬೂಟಲ್ಲೇ ಬರ್ತೀವಿ. ಯಾಕೆ ಅಂತಂದರೆ ನಾವು 2 ದಿನ ಮುಂಚೆ ಬಂದಿರ್ತೀವಿ. ನಾವು ಬಂದಿರೋದು ಗೊತ್ತಿರುತ್ತೆ. ಆಸ್ಪತ್ರೆಗೆ ಬಂದೇ ಬರ್ತಾರೆ ಅಂತಂದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎಲ್ಲನೂ ಅವತ್ತೊಂದು 2 ದಿವಸ, ನಾವಿಲ್ಲೊಂದು 2 ದಿವಸ ಬರೋಕ್ಕೊಂದು 2 ದಿವಸ ಮುಂಚೆ, ಹೋದ್ಮೇಲೆ ಒಂದು 4 ದಿನ ಆದಮೇಲೆ ಎಲ್ಲ ಸ್ಟ್ರಿಕ್ಟಾಗಿ ಚೆನ್ನಾಗಿ ನಡೀತಾ ಇರುತ್ತೆ. ಆಮೇಲಿನ ವ್ಯವಸ್ಥೆ ಏನಿದೆ ಅಂತಂದು ಪರಿಶೀಲನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ನಾನು ನಮ್ಮ ಆಫೀಸರ್ಸ್ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ನಿಮ್ಗಳಿಗೂ ಕೂಡ ವಾರ್ತಾ ಮತ್ತು ಪ್ರಚಾರ ಇಲಾಖೆಯವರು ಏನಿದ್ದೀರಾ, ಯಾವುದಾದ್ರು ನ್ಯೂನತೆಗಳು ಕಂಡು ಬಂದರೆ ನೀವು ಪೇಪರ್ನಲ್ಲಿ ಹಾಕೋದ್ರ ಮುಖಾಂತರವಾಗಿ ಆ ಪೇಪರ್ದು ಒಂದು ಕಾಪಿಯನ್ನು ನಮ್ಗೆ ಕಳಿಸ್ಕೊಟ್ರೆ ಅದನ್ನು ಕ್ರಮ ತಗೊಂಡು ನಮಗೆ ಯಾರನ್ನೂ ಶಿಕ್ಷೆ ಕೊಡಿಸೋದಕ್ಕೆ ಸಾಧ್ಯತೆ ಆಗದೇ ಇದ್ರೂ ಕೂಡ ನೇರವಾಗಿ ಆ ಒಂದು ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಎಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಿಲ್ಲ ನಾನು. ಅವ್ರು ಏನು ಹೇಳ್ತಾರೆ, ಒಂದೊಂದು ಯೂನಿಟ್ಗೂ ಒಂದೊಂದು ಕಡೆ ರಿಜಿಸ್ಟ್ರ್ ಇಟ್ಟಿರ್ತೀವಿ. ಮೈನ್ ಯೂನಿಟ್ ಅನ್ನು ಒಂದು ರಿಜಿಸ್ಟ್ರ್ ಇಟ್ಟಿರ್ತೀವಿ. ಅವರು ಅಲ್ಲಿಗೆ ಬಂದವರು ಅಲ್ಲಿ ಸೈನ್ ಮಾಡ್ತಾರೆ, ಇಲ್ಲಿಗೆ ಬಂದವರು ಇಲ್ಲಿ ಸೈನ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಅಲ್ಲಿ ಚೆಕ್ ಮಾಡಿದಾಗ ಅದ್ರ ನ್ಯೂನತೆ ನೀವೇ ನೋಡಿದ್ರಿ, ಎದ್ದು ಕಾಣುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಅದನ್ನು ಇದು ಮಾಡಿದ್ವಿ. ಈ ಸರಿ ನಾನು ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಸ್ಟ್ರಿಕ್ಟಾಗಿ ಅದ್ರ ಮೇಲೆ ಯಾರು ಅವ್ರು ಮಾಡಿಲ್ಲ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ರೆಕಮೆಂಡ್ ಮಾಡ್ತೀನಿ.